ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಇಲ್ಲಿ ಒಂದು ಅನಾನಸ್ ತಗೊಂಡಿದ್ದೇನೆ. ನೋಡಿ, ಇದರಿಂದ ಇವತ್ತೊಂದು ಹಲ್ವಾ ಮಾಡುವ ಅಂತೇಳಿ. ಮೊದಲಿಗೆ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕು. ಅನಾನಸಿನ ಸಿಪ್ಪೆಲ್ಲ ತೆಗೆದು ನಾವು ಅದನ್ನು ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡಿ ನಂತರ ಹಲ್ವಾ ಮಾಡುವಂಥದ್ದು. ಒಳ್ಳೆ ಬೆಳೆದಂಥ ಹಣ್ಣಾದಂಥ ಅನಾನಸು, ಒಳ್ಳೆ ಸಿಹಿ ಉಂಟು ಇದು. ಇದರ ಹಲ್ವಾ ಭಾರಿ ಒಂದು ಟೇಸ್ಟ್ ಆಗ್ತದೆ. ಅನಾನಸೆಲ್ಲ ನಮಗೆ ಕಟ್ ಮಾಡಿ ಆಗಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದರ ಜ್ಯೂಸ್ ತೆಗಿಬೇಕು. ನಂತರ ಇದರ ಹಲ್ವಾ ಮಾಡುವಂಥದ್ದು. ನೋಡಿ, ಈಗ ನಾನು ಅನಾನಸ್ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಿದ್ದೇನೆ. ನೋಡಿ, ಅನಾನಸನ್ನು ಗ್ರೈಂಡ್ ಮಾಡಿ ಆಗಿದೆ. ಇವಾಗ ಅದನ್ನು ನಾವು ಸೋಸಿಕೊಳ್ಬೇಕು. ಇದರಲ್ಲಿ ಏನಾದರೂ ಈ ಕಸ ಕಡ್ಡಿ ಎಲ್ಲ ಇದ್ದರೆ ಹೋಗ್ತದೆ. ಆಗ ನಮಗೆ ಅದರ ಪ್ಯೂರ್ ರಸ ಮಾತ್ರ ಬೇಕಾಗಿರುವಂಥ. ನೋಡಿ, ಅನಾನಸ್ ಎಲ್ಲ ನಮಗೆ ಗ್ರೈಂಡ್ ಮಾಡಿದಾಗ ಇಷ್ಟು ಜ್ಯೂಸ್ ಸಿಕ್ಕಿದೆ. ನೋಡಿ, ಇವಾಗ ನಮಗೆ ಎಷ್ಟು ಕಪ್ ಆಗ್ತದೆ ಅಂತೇಳಿ ಮೆಜರ್ಮೆಂಟ್ ಮಾಡುವ. ಇದು ನಾನು ಯಾವುದೇ ನೀರನ್ನು ಸೇರಿಸದೆ ಗ್ರೈಂಡ್ ಮಾಡಿರುವಂಥದ್ದು. ನೋಡಿ, 1 ಕಪ್ ರಸ ಸಿಕ್ಕಿದೆ. 1 ಕಪ್ಪು ಒಂದು 5 ಚಮಚ ಆಗ್ಬೋದು ಅಷ್ಟೇ. ನೋಡಿ, ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ನೋಡಿ, ಇದನ್ನೀಗ ಈ ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನೋಡಿ, ಈಗ ನಾನು ಅದನ್ನು ನೋಡಿ ಪೈನಾಪಲ್ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ.
ನಾನಿಲ್ಲೀಗ ಅರ್ಧ ಕಪ್ ಆಗುವಷ್ಟು ಪೈನಾಪಲ್ ರಸವನ್ನು ಈ ಕಾರ್ನ್ ಫ್ಲೋರ್ ಹುಡಿಗೆ ಮಿಕ್ಸ್ ಮಾಡಿದ್ದೇನೆ. ಉಳಿದಂತೆ ಸ್ವಲ್ಪ ರಸ ನಾನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಅದಕ್ಕೆ ಯಾವುದೇ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ನೋಡಿ, ನಾನಿಲ್ಲೀಗ ಬನಾನ ಬಿಸಿಯಾಗಿ ಇಡ್ತಿದ್ದೇನೆ. 1 ಕಪ್ ಸಕ್ಕರೆಯನ್ನು ಹಾಕೊಳ್ತಿದ್ದೇನೆ ಈಗ. ಅದೇ ರೀತಿ 1 ಕಪ್ ಆಗುವಷ್ಟು ನೀರನ್ನು ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಸಕ್ಕರೆ ಚೆನ್ನಾಗಿ ಕರಗಬೇಕು. ನೋಡಿ, ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಕರಗಿದೆ. ಇವಾಗ ನಾನು ಕಲರ್ಗೆ ಬೇಕಾಗಿ 1 ಚಮಚ ಅರಶಿನ ಪುಡಿ ಹಾಕಿಕೊಳ್ತಿದ್ದೇನೆ. ನಾನಿಲ್ಲಿ ಯಾವುದೇ ಕಲರ್ ಹುಡಿಯನ್ನು ಹಾಕ್ತಿಲ್ಲ. ಸಕ್ಕರೆ ಪಾಕ ಸ್ವಲ್ಪ ಚೆನ್ನಾಗಿ ಕುದಿ ಸ್ವಲ್ಪ ಗಟ್ಟಿಯಾಗ್ತದೆ ಅಂತ ಅನಿಸುವಾಗ ನಾವು ಇದಕ್ಕೆ ಈಗ ಈ ಅನಾನಸಿನ ರಸವನ್ನು ಸೇರಿಸಿಕೊಳ್ಬೇಕು. ನೋಡಿ, ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಉಂಟು. ನೋಡಿ, ನಮಗೆ ಒಂದು ಸ್ವಲ್ಪ ದಪ್ಪ ಆಗಿದೆ. ಇವಾಗ ನಾನು ಅನಾನಸ್ ರಸವನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಮಗೆ ಸ್ವಲ್ಪ ಹೊತ್ತಿದ್ದು ಕುದಿಬೇಕು. ಆನಂತರ ಕಾರ್ನ್ ಫ್ಲೋರ್ ನೀರನ್ನು ಹಾಕಿಕೊಳ್ಬೇಕು. ಇವಾಗ ನೋಡಿ, ಪಾಕ ಮತ್ತೆ ಕುದಿ ಬರ್ತಾ ಉಂಟು. ಇವಾಗ ನಾನು ಆಗ ತೆಗೆದಿಟ್ಟಂತ ಕಾರ್ನ್ ಫ್ಲೋರ್ ನೀರನ್ನು ಹಾಕಿಕೊಳ್ತಿದ್ದೇನೆ. ಇನ್ನು ನಾವು ಇದನ್ನು ಸೌಟನ್ನು ಬೀಳದೆ ಇದರಲ್ಲಿ ಅಲ್ಲಾಡಿಸಿ ಇರಬೇಕು, ಇಲ್ಲಾಂದರೆ ಪಾಕ ತಲೆ ಹಿಡಿಯುವಂಥ ಸಾಧ್ಯತೆ ಇರ್ತದೆ. ಬೇಗ ಇದು ಗಟ್ಟಿಯಾಗ್ತದೆ. ಬೆಂಕಿ ಆದಷ್ಟು ಮಧ್ಯಮ ಪ್ರಮಾಣದಲ್ಲಿ ಉರಿಯಲಿ. ಇವಾಗ ನಾನು ಇದಕ್ಕೆ 1 ಚಮಚ ತುಪ್ಪವನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ಚೆನ್ನಾಗಿ ತಲೆ ಹಿಡಿಯೋದಾಗಿ ಇದನ್ನು ಮುಗಿಸ್ತಾ ಇರಬೇಕು. ನೋಡಿ, ಇವಾಗ ಪಾಕ ಗಟ್ಟಿ ಆಗ್ತಾ ಬರ್ತಾ ಉಂಟು. ನೋಡಿ, ಇವಾಗ 1 ಚಮಚ ತುಪ್ಪವನ್ನು ಆಡ್ ಮಾಡಿಕೊಳ್ಳುವ. ಇದು ಚೆನ್ನಾಗಿ ನಮಗೆ ಈ ಪಾತ್ರೆ ತಲ ಬಿಟ್ಟು ಬರಬೇಕು. ಅಲ್ಲಿಯವರೆಗೆ ನಾವು ಇದನ್ನು ಈ ರೀತಿ ಮಗ್ಚಿಕೊಂಡು ಇರಬೇಕು. ಈಗ ನಾನು ಇನ್ನೊಂದು ಚಮಚ ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ತಿದ್ದೇನೆ. ಇದು ಚೆನ್ನಾಗಿ ಮಗ್ಚಿಕೊಳ್ಬೇಕು. ನೋಡಿ, ನಮಗೆ ಹಲ್ವಾ ಸಂಪೂರ್ಣವಾಗಿ ಈ ತಲ ಬಿಟ್ಟು ಬರಬೇಕು. ನೋಡಿ, ಇದರಲ್ಲಿ ಅಲ್ಲಿಯವರೆಗೆ ನಾವು ಇದನ್ನು ಮಗ್ಚಿಕೊಳ್ಬೇಕು. ನೋಡಿ, ಇವಾಗ ತಲ ಬಿಟ್ಟು ಬರ್ತಾ ಉಂಟು. ನೋಡಿ, ಸಾಕು. ಹಲ್ವದ ಪಾಕದಲ್ಲಿ ತುಪ್ಪ ಎಲ್ಲ ನಮಗೆ ಹೊರಗೆ ಬರಬೇಕು.
ಇದನ್ನು ಸ್ವಲ್ಪ ಪಾಕ ಬರಲಿ, ಕಂಪ್ಲೀಟ್ ಸಲ ಬಿಟ್ಟು ಬರಲಿ. ಆನಂತರ ಒಂದು ಬೇರೆ ಪಾತ್ರೆಗೆ ಹಾಕಿ ಉಂಟಾಯಿತು ನೋಡಿ. ಇವಾಗ ಕಂಪ್ಲೀಟಾಗಿ ನೋಡಿ ತಲ ಬಿಟ್ಟು ಬರ್ತಾ ಉಂಟು ಪಾಕ ನೋಡಿ. ನಮಗೆ ಈ ಹಲ್ವದ ಪಾಕ ಹೇಗೆ ಇದನ್ನು ಚೆಕ್ ಮಾಡಲಿಕ್ಕೆ ನೋಡಿ, ಈ ರೀತಿಯಲ್ಲಿ ಸೌಟಲ್ಲಿ ಇದ್ದದ್ದು ನೋಡಿ, ಕೈಯಲ್ಲಿ ಹಾಕಿ ನೋಡಬೇಕು ನೋಡಿ. ಇದು ನಮಗೆ ಕೈಯಲ್ಲಿ ಹಿಡಿಯದೆ ನೋಡಿ, ಈ ರೀತಿಯಾಗಿ ಉಂಡೆಯಾಗಿ ಬೆಂದರೆ ಇದು ಪಾಕ ಆಗಿದೆ ಅಂತ ಅರ್ಥ. ಆಗ ನಾವು ಇದನ್ನು ಇಳಿಸಿಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದರೆ ಆಯಿತು ನೋಡಿ. ಈ ರೀತಿಯಾಗಿ ಬರಬೇಕು ನೋಡಿ, ಕೈಗೆ ಹಿಡಿಯುವುದಿಲ್ಲ ಈ ರೀತಿ ಅಂದರೆ ಪಾಕ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಪುಡಿ ಮಾಡಿಟ್ಟಂಥ ಏಲಕ್ಕಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಗೋಡಂಬಿ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಬೇಕಿದ್ರೆ ಹಾಕಿಕೊಳ್ಬೋದು. ನಾನಿಲ್ಲಿ ಫ್ರೈ ಮಾಡಿರಲಿಲ್ಲ, ಹಾಗೆ ಹಾಕಿಕೊಳ್ತಿದ್ದೇನೆ. ಇನ್ನು ಇದನ್ನು ನಾವು ಒಲೆಯಿಂದ ಕೆಳಗೆ ಇಳಿಸಿಕೊಳ್ಳುವ ನೋಡಿ. ನಾನಿಲ್ಲಿ ಮೊದಲೇ ಒಂದು ಪಾತ್ರೆಗೆ ತುಪ್ಪ ಎಲ್ಲ ಸವರಿ ಇಟ್ಟಿದ್ದೇನೆ ನೋಡಿ. ಇವಾಗ ಅದಕ್ಕೆ ನಾವು ಪಾಕವನ್ನು ಹಾಕಿಲ್ವ. ನಾವು ಚೆನ್ನಾಗಿ ಸೆಟ್ ಮಾಡಿಡುವ ಪಾತ್ರೆಯಲ್ಲಿ. ಈಗ ನಮಗೆ ಇದರ ಬಿಸಿ ಆರಬೇಕು ನೋಡಿ, 1-2 ಗಂಟೆಗಳ ಕಾಲ ಇದು ತಣಿಬೇಕು. ಆನಂತರ ಇದನ್ನು ಗಟ್ಟಿಯಾದ ನಂತರ ಕಟ್ ಮಾಡಿಕೊಳ್ಳುವಂಥದ್ದು. ಚೆನ್ನಾಗಿ ಸೆಟ್ ಮಾಡುವ. ನೋಡಿ, ಹಲ್ವವನ್ನು ನಾನೀಗ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು 2 ಗಂಟೆ ಕಾಲ ಇಟ್ಟಿದ್ದೆ. ಈಗ ಹಲ್ವ ಗಟ್ಟಿಯಾಗಿದೆ. ಇನ್ನೊಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ನೋಡಿ ನಮ್ಮ ಹಲ್ವ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ನಮ್ಮ ಪೈನಾಪಲ್ ಹಲ್ವ ರೆಡಿಯಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ನಾವು ಟೇಸ್ಟ್ ನೋಡುವ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.